HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪತ್ರಿಕೋದ್ಯಮ ಸಣ್ಣ ಪ್ರಮಾಣದಲ್ಲಿದ್ದಾಗ ದೊಡ್ಡ ಬದಲಾವಣೆಗಳಾಗಿವೆ. ದೊಡ್ಡ ಪ್ರಮಾಣದ ಪತ್ರಿಕೋದ್ಯಮದಿಂದ ಸಣ್ಣ ಬದಲಾವಣೆ ಸಾಧ್ಯವಿಲ್ಲ. ಪತ್ರಕರ್ತರು ಈಸಿ ಚೇರ್ ಜರ್ನಲಿಸಂನಿಂದ ಹೊರಬರಬೇಕಿದೆ. ಸಿಎಂ ಸಲಹೆಗಾರ ಕೆವಿ ಪ್ರಭಾಕರ್ ಕರೆ. ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರನ್ ಮ್ಯಾರಥಾನ್. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು. ಯಶಸ್ವಿಗೊಂಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮ್ಯಾರಥಾನ್ ಓಟ. ಬೇಲೂರಿನಲ್ಲಿ ಕುಸಿದ ಹಳೆ ಕಟ್ಟಡ. ಸ್ಥಳದಲ್ಲೇ ಸಾವನ್ನಪ್ಪಿದ ವ್ಯಾಪಾರ ಮಾಡುತ್ತಿದ್ದ ಇಬ್ಬರು, ಗಂಭೀರವಾಗಿ ಗಾಯಗೊಂಡ 3 ಮಹಿಳೆಯರು. ಪತ್ರಿಕೋದ್ಯಮ ಸಣ್ಣ ಪ್ರಮಾಣದಲ್ಲಿದ್ದಾಗ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿವೆ. ಇಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿರುವ ಪತ್ರಿಕೋದ್ಯಮದಿಂದ ಸಣ್ಣ ಬದಲಾವಣೆ ಕೂಡ ಸಾಧ್ಯವಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ದತ್ತನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು. ಡಾ ಬಿಆರ್ ಅಂಬೇಡ್ಕರ್, ಡಿವಿಜಿ, ಪಿ ರಾಮಯ್ಯ, ಪಾಟೀಲ್ ಪುಟ್ಟಪ್ಪ ಸೇರಿ ಒಟ್ಟು 24 ಮಹನೀಯರ ಹೆಸರಲ್ಲಿ ಇಂದು ದತ್ತನಿಧಿ ಪ್ರಶಸ್ತಿಗಳನ್ನು ಕೊಡಲಾಗುತ್ತಿದೆ. ಈ ಎಲ್ಲ ಮಹನೀಯರ ಕಾಲದಲ್ಲಿ ಪತ್ರಿಕೋದ್ಯಮ ಅತ್ಯಂತ ಸಣ್ಣ ಪ್ರಮಾಣದಲ್ಲಿತ್ತು. ಆದರೂ ಆ ಹೊತ್ತು ಬಹಳ ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣವಾಗಿತ್ತು. ಈಗ ಈ ಮಹನೀಯರ ಹೆಸರಲ್ಲಿ ದತ್ತನಿಧಿ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಈ ಹೊತ್ತಿನಲ್ಲಿ ಪತ್ರಿಕೋದ್ಯಮ ವಿಪರೀತ ದೊಡ್ಡದಾಗಿ ಬೆಳೆದಿದೆ. ಆದರೆ ಸಣ್ಣ ಪ್ರಮಾಣದ ಬದಲಾವಣೆ ಕೂಡ ಸಾಧ್ಯವಾಗುತ್ತಿಲ್ಲ. ಇದು ಬಹಳ ಬೇಸರದ ಸಂಗತಿ. ಈ ಮಹನೀಯರ ಹೆಸರುಗಳು ಕೇವಲ ದತ್ತನಿಧಿಗೆ ಮಾತ್ರ ಸೀಮಿತವಾಗಿ ಇವರ ನಿಷ್ಠುರ ವೃತ್ತಿಪರತೆ, ರಾಜಿರಹಿತ ಕಾಳಜಿಗಳು, ಮೌಲ್ಯಗಳು ನಾಪತ್ತೆಯಾಗಿರುವುದು ಬೇಸರ ತರಿಸೋದಿಲ್ಲವೇ ಎಂದರು. ಹಿಂದೆಲ್ಲ ಪತ್ರಕರ್ತರು ರಾಜಕಾರಣಿಗಳನ್ನ ಬಹಳ ನಿಷ್ಠುರವಾಗಿ, ಬಹಳ ಜವಾಬ್ದಾರಿಯುತವಾಗಿ ಪ್ರಶ್ನಿಸುತ್ತಿದ್ರು. ಇದರ ಪರಿಣಾಮವಾಗಿ ರಾಜಕಾರಣಿಗಳು ಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ರು. ಆದ್ರೀಗ ರಾಜಕಾರಣಿಗಳು ಪತ್ರಕರ್ತರ ಜವಾಬ್ದಾರಿಗಳನ್ನ ಬಹಳ ನಿಷ್ಠುರವಾಗಿ ಪ್ರಶ್ನಿಸುವ ಸ್ಥಿತಿ ಬಂದಿದೆ. ಏಕೆಂದರೆ ಇಂದಿನ ಮಾಧ್ಯಮ ಕ್ಷೇತ್ರಕ್ಕೆ ಜವಾಬ್ದಾರಿಯುತ ಪತ್ರಿಕೋದ್ಯಮ ಮರೆತು ಹೋದಂತಿದೆ. ರಾಜಕಾರಣಿಗಳು, ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಪತ್ರಿಕೋದ್ಯಮವನ್ನೇ ಬಹಳ ಗಂಭೀರವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ಹೆಚ್ಚು ಕಡಿಮೆ ಪ್ರತಿ ತಿಂಗಳು ಒಂದಲ್ಲ ಒಂದು ಪ್ರಕರಣದಲ್ಲಿ ಪತ್ರಿಕೋದ್ಯಮಕ್ಕೆ ಚಾಟಿ ಬೀಸುತ್ತಲೇ ಇದ್ದಾರೆ. ಇವೆಲ್ಲ ಏನನ್ನ ಸೂಚಿಸುತ್ತಿದೆ ಎಂದು ಪ್ರಶ್ನಿಸಿದರು. ಕೆಯುಡಬ್ಲ್ಯೂಜೆ ಅಧ್ಯಕ್ಷರಾದ ಶಿವಾನಂದ ತಗಡೂರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಿರಿಯ ಪತ್ರಕರ್ತ ಎಚ್ಬಿ ಮದನಗೌಡ ಮಾತನಾಡಿ, ಪತ್ರಕರ್ತರ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ಹಾಸನದಲ್ಲಿ ನಡೆಯುವ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ರಾಜ್ಯದ ಎಲ್ಲ ಪತ್ರಕರ್ತರು ಸಹಕಾರ ನೀಡಬೇಕೆಂದು ಕೋರಿದರು. ಕಾರ್ಯಕ್ರಮದಲ್ಲಿ ಸಚಿವರಾದ ಶಿವರಾಜ ತಂಗಡಗಿ, ಶಾಸಕ ರಾಘವೇಂದ್ರ, ಕೊಪ್ಪಳ ವಿವಿ ಕುಲಪತಿ ಬಿಕೆ ರವಿ, ಹಿರಿಯ ಪತ್ರಕರ್ತ ಜಿಎನ್ ಮೋಹನ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ರೀತಿಯಾದಂತಹ ಬಹುಮಾನಗಳು ಕೂಡ ಇರುತ್ತದೆ. ಹಾಗಾಗಿ ನಿಮ್ಮ ಜಿಲ್ಲೆಯ ಏನು ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಅಧಿಕಾರಿಗಳಿಗೆ ಇದ್ದೀರಿ, ಅವರೆಲ್ಲರೂ ಮಾಹಿತಿಯನ್ನು ನೀಡಿ ಹೆಚ್ಚು ತಂಡಗಳು ಭಾಗವಹಿಸುವ ಹಾಗೆ ತಾವು ಹೇಳಬೇಕು ಅಂತ ಹೇಳ್ತಾ, 2 ದಿನಗಳ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬರಲಿಲ್ಲ ನೀವು, ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ. ರಾಜ್ಯಾಧ್ಯಕ್ಷರು ಮತ್ತು ನನ್ನ ಎಲ್ಲ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಅವರೆಲ್ಲ ಪದಾಧಿಕಾರಿಗಳ ಶ್ರಮದಿಂದ 20 lakhs ಹಣ ಇದಕ್ಕೆ ಡೆಪಾಸಿಟ್ ಮಾಡಿರುವಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇದೇನು 86 ಲಕ್ಷ ರೂಪಾಯಿ ನಾವು ಜಮಾವನ್ನು ಮಾಡಿದ್ದೇವೆ. ಆ ಹಣವನ್ನು, ಅದರಲ್ಲಿ ಬರುವಂಥ ಬಡ್ಡಿ ಹಣದಲ್ಲಿ ಎಲ್ರಿಗೂ ಯಾರ್ಯಾರು ಜಿಲ್ಲೆಗಳಿಂದ ನೀವು ಕ್ಲೇಮ್ ಕಳಿಸ್ತಾ ಇದ್ದೀರಿ, ಯಾರಿಗೂ ಹುಷಾರಿಲ್ಲ, ಹಾಸ್ಪಿಟ್ಲೈಸ್ ಆದರೂ ಅಥವಾ ಆಕ್ಸಿಡೆಂಟ್ ಆಗಿದೆ, ಮತ್ತೊಂದು ಏನು ಕಳಿಸ್ತಾ ಇದ್ದೀರಿ, ಅದಕ್ಕೆ ಅದನ್ನು ಬೈ ಚೆಕ್ ಮೂಲಕ ಜಿಲ್ಲಾ ಸಂಘದ ಶಿಫಾರಸಿನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ, ಡ್ರಗ್ಸ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್ ಹಾಗೂ ಶೀರ್ಷಿಕೆ ಅಡಿಯಲ್ಲಿ ಭಾನುವಾರ ಬೆಳಗ್ಗೆ ಹಾಸನ ನಗರದ ಡೈರಿ ಸರ್ಕಲ್ನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಿಂದ ಪೊಲೀಸ್ ರನ್ ಮ್ಯಾರಥಾನ್ ನಡೆಯಿತು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅವರ ನೇತೃತ್ವದಲ್ಲಿ ನಗರದ ಡೈರಿ ವೃತ್ತದಿಂದ ಸಾಲ್ಗಾಮೆ ರಸ್ತೆಯ ಸುಬೇದಾರ್ ನಾಗೇಶ್ ಸರ್ಕಲ್ವರೆಗೂ ನಡೆದ ಮ್ಯಾರಥಾನ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಮನ ಸೆಳೆದರು. ಈ ವೇಳೆ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ, ಅಪರಾಧ ತಡೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ಗೆ ಸುಮಾರು 5,000 ಜನ ನೋಂದಣಿ ಮಾಡಿಕೊಂಡಿದ್ದು, ಎಲ್ಲರೂ ಇಂದು ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಅಧಿಕಾರಿ ಸಿಬ್ಬಂದಿಗಳು ಸುಮಾರು 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದಾರೆ ಎಂದರು. HCN ನ್ಯೂಸ್ ಹಾಸನ್. ಈ ದಿನ ಮಾರ್ಚ್ 9/3/2025 ಅವತ್ತು ಕರ್ನಾಟಕ ಪೊಲೀಸ್ ವತಿಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಮತ್ತು ಫಿಟ್ನೆಸ್ ಫಾರ್ ಆಲ್ ಎಂತ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಇದರಲ್ಲಿ ಸುಮಾರು 5 ಕಿಲೋಮೀಟರ್ ಮ್ಯಾರಥಾನ್ ಅಂತ ನಾವು ಇವತ್ತು ಆರ್ಗನೈಸ್ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ 5,000ಕ್ಕಿಂತ ಹೆಚ್ಚಿಗೆ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ 20ಕ್ಕಿಂತ ಹೆಚ್ಚಿಗೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಭಾಗವಹಿಸಿದ್ದಾರೆ. ಅದನ್ನು ಬಿಟ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್, ಡಾಕ್ಟರ್ಸ್, ಬ್ಯಾಂಕ್ ಎಂಪ್ಲಾಯೀಸ್,
ಪಬ್ಲಿಕ್ ಆರ್ಗನೈಸೇಷನ್ಸ್, NGOs, ಪ್ಯಾರಾಮಿಲಿಟರಿ ಫೋರ್ಸಸ್ ಇವರೆಲ್ಲ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಮ್ಮದು ಇವತ್ತು ಪ್ರಮುಖ ಉದ್ದೇಶ ಏನಿತ್ತು ಅಂತಂದರೆ ಜನ ಜೊತೆಗೆ ಯಾವಾಗಲೂ ಪೊಲೀಸ್ ಇರ್ತೀವಿ ಅಂತ ಒಂದು ಮಾಹಿತಿಯನ್ನು ಜನಕ್ಕೆ ತಲುಪಿಸಬೇಕು. ಅದನ್ನು ಬಿಟ್ಟು ಪಬ್ಲಿಕ್ ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಹಲವಾರು ವಿಷಯಗಳಲ್ಲಿ ಪೊಲೀಸ್ ಹಳೆಯ ಕಟ್ಟಡದ ಸಜ್ಜಾ ಕುಸಿದು 2 ಸಾವನ್ನಪ್ಪಿದ್ದು 3 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಎದುರು ನಡೆದಿದೆ. 42 ವರ್ಷದ ಅಮರನಾಥ್, 48 ವರ್ಷದ ನಜೀರ್ ಮೃತ ದುರ್ದೈವಿಗಳು. ನೀಲಮ್ಮ ಜ್ಯೋತಿ, ಶಿಲ್ಪಾ ಗಾಯಾಳುಗಳಾಗಿದ್ದು, ನೀಲಮ್ಮ ಜ್ಯೋತಿ ಸ್ಥಿತಿ ಚಿಂತಾಜನಕವಾಗಿದೆ. HR ಸತ್ಯನಾರಾಯಣ ಗೌಡ್ರು ಎಂಬುವರಿಗೆ ಸೇರಿದ ಸುಮಾರು 25 ವರ್ಷ ಹಳೆಯದಾದ ಕಟ್ಟಡದಲ್ಲಿ 4 ಮನೆಗಳಿದ್ದು, ಈ ಜಾಗದ ವ್ಯಾಜ್ಯ ಕೋರ್ಟ್ ಮೆಟ್ಟಿಲೇರಿತ್ತು. ಹೀಗಾಗಿ ಅಂಗಡಿಗಳನ್ನು ಮುಚ್ಚಲಾಗಿತ್ತು. ಆದರೆ ಅಂಗಡಿ ಮುಂಭಾಗದ ಖಾಲಿ ಜಾಗದಲ್ಲಿ ಬಡ ವ್ಯಾಪಾರಿಗಳು ಹೂವು ಹಣ್ಣು ಮಾರಾಟ ಮಾಡುತ್ತಿದ್ರು. ಇಂದು ಮಧ್ಯಾಹ್ನ ದಿಢೀರ್ ಸಜ್ಜಾ ಕುಸಿದು ಬಿದ್ದಿದ್ದು, ಕಟ್ಟಡದ ಕೆಳಗೆ ವ್ಯಾಪಾರ ಮಾಡುತ್ತಿದ್ದ 6 ಮಂದಿಯಲ್ಲಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 3 ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದು, ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಂಜುನಾಥ್ ಎಂಬುವರ ಕಾಲು ಮುರಿತವಾಗಿದ್ದು, ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ತಹಸೀಲ್ದಾರ್ ಮಮತಾ, ಪುರಸಭೆ ಅಧ್ಯಕ್ಷ ಅಶೋಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭಾನುವಾರ ರಜಾ ದಿನವಾಗಿದ್ದರಿಂದ ಗ್ರಾಹಕರ ಸಂಖ್ಯೆ ಕಡಿಮೆ ಇದ್ದು, ದೊಡ್ಡ ದುರಂತ ತಪ್ಪಿದೆ. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ತನ್ನ 62ನೇ ಶೋರೂಂ ಪ್ರಾರಂಭಿಸೋದ್ರೊಂದಿಗೆ GRT ಜ್ಯುವೆಲ್ಲರ್ಸ್ ತನ್ನ 60 ವರ್ಷಗಳ ಪ್ರಯಾಣದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. 1964ರಿಂದ ಕಲಾತ್ಮಕತೆ, ನಂಬಿಕೆ ಮತ್ತು ನಾವೀನ್ಯತೆಗೆ ಹೆಸರುವಾಸಿಯಾದ ಈ ಬ್ರ್ಯಾಂಡ್ ತಲೆತಲಾಂತರಗಳಿಂದ ಅತ್ಯುತ್ತಮ ಆಭರಣಗಳನ್ನು ನೀಡುತ್ತಾ ಬಂದಿದೆ. ದಕ್ಷಿಣ ಭಾರತ ಮತ್ತು ಸಿಂಗಾಪುರದಾದ್ಯಂತ ಬಲವಾದ ಗ್ರಾಹಕ ಜಾಲವನ್ನು ಹೊಂದಿರುವ GRT ಜ್ಯುವೆಲ್ಲರ್ಸ್ ಎಲ್ಲ ಸಾಂಪ್ರದಾಯಿಕ ಮತ್ತು ಆಧುನಿಕ ಆಭರಣಗಳ ಖರೀದಿಗೆ ಆದ್ಯತೆಯ ಗಮ್ಯ ಸ್ಥಾನವಾಗಿದೆ. ಹಾಸನದ ಆಭರಣ ಪ್ರಿಯರಿಗೆ ತನ್ನ ಕರಕುಶಲತೆಯ ಮೂಲಕ ಮನ ಸೆಳೆದಿದ್ದು, ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿ ಸಾಮಗ್ರಿಗಳು, ಬೆಳ್ಳಿ ಆಭರಣಗಳು ಮತ್ತು ರತ್ನದ ಕಲ್ಲುಗಳ ವೈವಿಧ್ಯಮಯ ಸಂಗ್ರಹವನ್ನು ಪರಿಚಯಿಸಲಿದೆ. ಬೆಂಗಳೂರಿನಿಂದ ಮಂಗಳೂರು ಹೋಗುವ ರಸ್ತೆಯ ಹಾಸನ್ ಕ್ಲಬ್ ಬಳಿ ಇರುವ ಹೊಸ ಶೋರೂಂ ಕಲಾತೀತ ಮತ್ತು ಪ್ರಾದೇಶಿಕವಾಗಿ ಪ್ರೇರಿತ ವಿನ್ಯಾಸಗಳ ವ್ಯಾಪಕ ಶ್ರೇಣಿಯೊಂದಿಗೆ ಪ್ರೀಮಿಯಂ ಶಾಪಿಂಗ್ ಅನುಭವ ಒದಗಿಸಲು ಸಿದ್ದಗೊಂಡಿದೆ. ಹಾಸನದಲ್ಲಿ ತನ್ನ ಶುಭಾರಂಭದ ಆಚರಣೆಯ ಭಾಗವಾಗಿ GRT ಜ್ಯುವೆಲ್ಲರ್ಸ್ ಗ್ರಾಹಕರಿಗೆ ಸೀಮಿತ ಅವಧಿಯ ಕೊಡುಗೆಗಳನ್ನು ಘೋಷಿಸಿದೆ. ಖರೀದಿದಾರರು ಚಿನ್ನದ ಆಭರಣ ಖರೀದಿ ಮೇಲೆ ಪ್ರತಿ ಗ್ರಾಂಗೆ ₹300 ರಿಯಾಯಿತಿ ಮತ್ತು ವೇಸ್ಟೇಜ್ ಶುಲ್ಕದ ಮೇಲೆ 20% ರಿಯಾಯಿತಿ ಪ್ರಯೋಜನವನ್ನು ಪಡೆಯಬಹುದು. ಹೆಚ್ಚುವರಿಯಾಗಿ ಹಳೆಯ ಚಿನ್ನದ ಆಭರಣಗಳನ್ನು ವಿನಿಮಯ ಮಾಡಿಕೊಳ್ಳುವವರು ಪ್ರತಿ ಗ್ರಾಂಗೆ ₹75 ಹೆಚ್ಚುವರಿ ಲಾಭವನ್ನು ಪಡೆಯಬಹುದು. ಹಾಗೆಯೇ ವಜ್ರ ಖರೀದಿದಾರರು ಪ್ರತಿ ಕ್ಯಾರೆಟ್ಗೆ 10,000 ರಿಯಾಯಿತಿ, ಬೆಳ್ಳಿ ಸಾಮಗ್ರಿಗಳು ಮತ್ತು ಕಾಲುಗೆಜ್ಜೆ ತಯಾರಿಕೆಯ ಶುಲ್ಕದ ಮೇಲೆ 25% ರಿಯಾಯಿತಿ ಮತ್ತು ಅನ್ಕಟ್ ಡೈಮಂಡ್ ಮೌಲ್ಯದ ಮೇಲೆ 10% ರಿಯಾಯಿತಿಯನ್ನು ಪಡೆಯಬಹುದು. ಬ್ರ್ಯಾಂಡ್ ತನ್ನ ಆಭರಣ ಖರೀದಿಯ ಯೋಜನೆಯ ಮೂಲಕ ವಿಶೇಷ ಉಡುಗೊರೆ ಮತ್ತು ಗಿಫ್ಟ್ ಬೊನಾನ್ಸಾವನ್ನು ಸಹ ಪರಿಚಯಿಸಿದೆ. ಇದರಿಂದಾಗಿ ಗ್ರಾಹಕರು ಡಬಲ್ ಉಡುಗೊರೆಗಳನ್ನು ಪಡೆಯಬಹುದಾಗಿದೆ. ಈ ಕೊಡುಗೆಗಳು ಮಾರ್ಚ್ 9ರಿಂದ 23ರವರೆಗೂ ನೂತನವಾಗಿ ತೆರೆಯಲಾದ ಹಾಸನ ಶೋರೂಂನಲ್ಲಿ ಲಭ್ಯವಿರುತ್ತದೆ. HCN ನ್ಯೂಸ್ ಹಾಸನ್. ಮಕ್ಕಳ ಕ್ರಿಯಾಶೀಲತೆ, ಸೃಜನಶೀಲತೆ ಇರೋದು ಮಣ್ಣಿನಲ್ಲಿಯೇ ಹೊರತು ಮೊಬೈಲ್ನಲ್ಲಿ ಅಲ್ಲ. ಬಾಲಭವನ ನಿಮ್ಮೊಳಗಿನ ಪ್ರತಿಭೆಯನ್ನು ಹೊರತರುವ ವೇದಿಕೆಯಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಹೇಳಿದರು. ಬಾಲಭವನ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಉದ್ಘಾಟನೆ ಮಾಡಿದರು. ಮಗುವಿಗೆ ಊಟ ಮಾಡಿಸುವಾಗಲೂ ತಾಯಂದಿರು ಮೊಬೈಲ್ನಲ್ಲಿ ತೋರಿಸೋದ್ರಿಂದ ಬೆಳೆಯುತ್ತಾ ಮಕ್ಕಳು ಮೊಬೈಲ್ಗೆ ಅಂಟಿಕೊಳ್ಳುತ್ತಾರೆ. ಇದು ಆರೋಗ್ಯಕರ ಬೆಳವಣಿಗೆಯಲ್ಲ ಎಂದರು. ಮಕ್ಕಳು ಸ್ವತಂತ್ರವಾಗಿ ಆಲೋಚಿಸುವುದನ್ನು ಕಲಿತಾಗ ಅವರಲ್ಲಿ ಸೃಜನಶೀಲತೆ ಅರಳುತ್ತದೆ. ಸ್ವಂತಕ್ಕೆ ಆಟದ ಸಾಮಾನುಗಳನ್ನು ಸೃಷ್ಟಿಗೊಳಿಸುವುದು ಮಕ್ಕಳ ಮೊದಲ ಸೃಜನಶೀಲತೆ ಕ್ರಿಯೆ. ಮನೆಯಿಂದ ಹೊರಗೆ ಮಕ್ಕಳು ಆಟಕ್ಕಿಳಿದಾಗ ಕೈಗೆ ಸಿಕ್ಕ ಸಾಮಗ್ರಿಗಳೇ ಅವರ ಆಟದ ವಸ್ತುಗಳಾಗುತ್ತದೆ. ಕೇವಲ 4 ಗೋಡೆ ಮಧ್ಯೆ ಕುಳ್ಳಿರಿಸಿ ಪ್ಲಾಸ್ಟಿಕ್ ಆಟದ ವಸ್ತುಗಳು, ಮೊಬೈಲ್ಗಳ ಗೀಳು ಹೆಚ್ಚಿಸಿಕೊಳ್ಳುವುದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ನಾವೆಲ್ಲ ಆಡುವಾಗ ಪ್ಲಾಸ್ಟಿಕ್ ವಸ್ತುಗಳ ಹಾವಳಿಯಾಗಲಿ ಮೊಬೈಲ್ಗಳ ಚಾಳಿಯಾಗಲಿ ಇರಲಿಲ್ಲ. ಹೀಗಾಗಿ ನಮಗೆ ಪುಸ್ತಕಗಳು, ಮಣ್ಣಿನ ವಸ್ತುಗಳು ಹೆಚ್ಚು ಹತ್ತಿರವಾಗಿದ್ದವು. ಕೆಳಗೆ ಕುಳಿತಿರುವ ನೀವುಗಳು ಮುಂದಿನ ದಿನಗಳಲ್ಲಿ ಇಲ್ಲಿ ಮೇಲೆ ಕೂರುವಂತಾಗಬೇಕೆಂದರೆ ಪುಸ್ತಕಗಳ ಒಡನಾಟ ಮುಖ್ಯ. ಇದರಿಂದ ಓದು ಬರಹದ ಜೊತೆಗೆ ಗ್ರಹಿಕೆಯು ಉತ್ತಮಗೊಳ್ಳುತ್ತದೆ, ಜೊತೆಗೆ ಗ್ರಹಿಕೆ ವೃದ್ಧಿಯಾಗುತ್ತದೆ ಎಂದರು. ಮಕ್ಕಳಿಗೆ ಪೋಷಕರೇ ಪ್ರಥಮ ಗುರು. ಆದ್ದರಿಂದ ಮಕ್ಕಳು ಪೋಷಕರ ಮಾತನ್ನ ಕೇಳಿಸಿಕೊಳ್ಳಬೇಕು. ಮಕ್ಕಳು ದೊಡ್ಡವರಾದ ಮೇಲೆ ಪೋಷಕರನ್ನ ಅಷ್ಟೇ ಜವಾಬ್ದಾರಿಯಿಂದ, ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದರು.
ಆಟೋ ಚಾಲಕರ ಮಕ್ಕಳು, ಪಂಚರ್ ಅಂಗಡಿಯವರ ಮಕ್ಕಳೆಲ್ಲ ಈಗ ಉನ್ನತ ಶಿಕ್ಷಣದಲ್ಲಿ ಚಿನ್ನದ ಪದಕ ಪಡೆಯುತ್ತಿದ್ದಾರೆ. ತಂದೆ ತಾಯಿಗೆ ಇದಕ್ಕಿಂತ ಖುಷಿ ಸಂಗತಿ ಬೇರೆಯಿಲ್ಲ. ಆದ್ದರಿಂದ ಮಕ್ಕಳು ಪೋಷಕರ ಶ್ರಮ, ಪ್ರೀತಿ, ಕಾಳಜಿಯನ್ನ ನೆನಪಿಟ್ಟುಕೊಳ್ಳಬೇಕೆಂದು ಕರೆ ನೀಡಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುವಂತೆ ಹಾರೈಸಿದರು. HCN ನ್ಯೂಸ್, ಬೆಂಗಳೂರು. ಪುರಾತನ ಕಾಲದಲ್ಲಿ ಮಹಿಳೆಯೇ ಕುಟುಂಬದ ಸದಸ್ಯಳಾಗಿದ್ದಳು. ಮಧ್ಯಕಾಲದಲ್ಲಿ ಮಹಿಳೆಯನ್ನ ಶೋಷಣೆ ಮಾಡೋದು ಆರಂಭವಾಯಿತು. ಆದರೆ ಪ್ರಸ್ತುತದಲ್ಲಿ ಮಹಿಳೆ ಬಾಹ್ಯಾಕಾಶದವರೆಗೂ ಸಾಧನೆ ಮಾಡಿದ್ದಾಳೆ ಎಂದು ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಶ್ಲಾಘನೆ ವ್ಯಕ್ತಪಡಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಡಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವೇದ ಪುರಾಣಗಳ ಕಾಲದಿಂದಲೂ ಮಹಿಳೆಯನ್ನ ಪೂಜಿಸುತ್ತಿದ್ದರು. ಗಾರ್ಗಿ ಮೈತ್ರೇಯಿಯಂತಹವರು ವೈದಿಕ ಕಾಲದಲ್ಲಿಯೇ ಎಲ್ಲ ರೀತಿ ವಿದ್ಯೆಯನ್ನ ಪರಿಣಿತರಾಗಿದ್ದರು. ಇಂದು ಕೂಡ ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜೊತೆಗೆ ವಿಜ್ಞಾನದಲ್ಲಿಯೂ ಸಾಧನೆ ಮಾಡಿದ್ದಾಳೆ ಎಂದರು. ಮಹಿಳೆಗೆ ಅಪಾರವಾದ ಶಕ್ತಿಯಿದ್ದು, ಹಿಂದೆ ಸತಿ ಸಹಗಮನ ಪದ್ಧತಿಯಂತಹ ಮೂಢನಂಬಿಕೆಗಳಿಂದ ಮಹಿಳೆಯರನ್ನ ಶೋಷಣೆ ಮಾಡಲಾಗುತ್ತಿತ್ತು. ಆದ್ದರಿಂದು ಮಹಿಳೆ ಎಲ್ಲಾ ಸಂದರ್ಭಗಳನ್ನು ನಿಭಾಯಿಸುವಂತಹ ಶಕ್ತಿ ಹೊಂದಿದ್ದಾಳೆ. ಪ್ರತಿಯೊಬ್ಬ ಮಹಿಳೆಯೂ ನಿಮಗೆ ನೀವೇ ಆತ್ಮಸ್ಥೈರ್ಯ ವೃದ್ಧಿಸಿಕೊಳ್ಳಿ, ಅತ್ತೆ ಸೊಸೆ ಎಂದು ಭೇದ ಭಾವ ಮಾಡದೆ ಕೌಟುಂಬಿಕ ಸಾಮರಸ್ಯ ಕಾಪಾಡಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿ, ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಗೌರವವಿದೆ. ಸಾಹಿತಿಗಳು, ಕವಿಗಳು ಹೆಚ್ಚು ಕವಿತೆ, ಕವನಗಳನ್ನ ಹೆಣ್ಣಿಗೆ ಹೋಲಿಸಿ ಬರೆದಿದ್ದಾರೆ. ನಮ್ಮ ದೇಶವನ್ನ, ರಾಜ್ಯವನ್ನ ಕೂಡ ನಾವು ಹೆಣ್ಣಿನ ಸ್ವರೂಪದಲ್ಲಿಯೇ ಗೌರವಿಸುತ್ತಿದ್ದೇವೆ. ಆ ಗೌರವವನ್ನ ಉಳಿಸಿ ಬೆಳೆಸೋಣ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಮತ್ತು ಮಹಿಳೆಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂ. ಚಂದ್ರೇಗೌಡ, ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್, ಅಂಗವಿಕಲರ ಇಲಾಖೆಯ ಅನುಪಮ, ಶೋಭಾ ಮಲ್ಲೇಶ್, ರೆಡ್ ಕ್ರಾಸ್ ಸಂಸ್ಥೆಯ ಕೆಟಿ ಜಯಶ್ರೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇದಕ್ಕೆ ಘಟ್ಟಕ್ಕೆ ಹೋದಾಗ ವೇದ ಪುರಾಣದ ಕಾಲದಲ್ಲಿ ನಮ್ಮ ಮಹಿಳೆಯನ್ನು ಪೂಜಿಸ್ತಾ ಇದ್ದಾರೆ, ಇವಾಗಲೂ ಪೂಜಿಸ್ತಾ ಇದ್ದೀವಿ. ಆನಂತರ ಗಾರ್ಗಿ ಮೈತ್ರೇಯಿ ಅಂತಂದ್ಬಿಟ್ಟು ನಮ್ಮ ವೇದಗಳಲ್ಲಿ ಬರುವಂತಹ ಇಬ್ಬರು, ನಮಗೆ ಗೊತ್ತಿರೋರು ಇಬ್ಬರು, ಇನ್ನೂ ಬೇಕಾದಷ್ಟು ಜನ ಇರ್ಬೋದು. ಅವರು ಬಹಳ ವಿದ್ವಾಂಸರಾಗಿದ್ದರು, ಎಲ್ಲ ಒಂದು ವಿದ್ಯೆಗಳ ಬಗ್ಗೆ ಅವರು ಪರಿಣತರಾಗಿದ್ದರು, ಪಾರಂಗತರಾಗಿದ್ದರು ಅಂತಂದ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಆನಂತರ ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಮಹಿಳೆಯರೇ ಕುಟುಂಬದ ಯಜಮಾನಿ, ಅಂದರೆ ಇವಾಗ ಏನು ಮೇಲ್ ಡಾಮಿನೇಟೆಡ್ ಫ್ಯಾಮಿಲಿ ಅಂತಂದಿರುತ್ತಲ್ಲ, ಆವಾಗ ಹೆಣ್ಣು ಮಗುವೆ ಅಂದರೆ ಹೆಣ್ಣು ಅಂದರೆ ಅತ್ತೆ ಅಂದ್ಕೊಂಡ್ರೆ, ಅಥವಾ ಮನೆಯ ಯಜಮಾನತಿ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಮನೆಯ ಯಜಮಾನತಿಯೇ ಆ ಕುಟುಂಬದ ಮುಖ್ಯಸ್ಥಳಾಗಿದ್ಲು. ಗೊತ್ತಿತ್ತಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ತೇರಾಪಂಥ್ ಪ್ರೊಫೆಷನಲ್ ಫೋರಂ ವತಿಯಿಂದ ಮಾರ್ಚ್ 9ರಂದು ತೇರಾಪಂಥ್ ಭವನದಿಂದ ಮಕ್ಕಳಿಗೆ ಸೈಕ್ಲೋಥಾನ್ ಅಥವಾ ಸೈಕಲ್ ಸವಾರಿಯ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಜೈನ ಶ್ವೇತಾಂಬರ ತೇರಾಪಂಥ್ ಪ್ರೊಫೆಷನಲ್ ಫೋರಂ ವತಿಯಿಂದ ದೇಶಾದ್ಯಂತ ಆಯೋಜನೆ ಮಾಡಲಾಗಿದ್ದು, ಹಾಸನದಲ್ಲಿಯೂ ಸೈಕ್ಲಾಥಾನ್ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಮಕ್ಕಳು ತೇರಾಪಂಥ್ ಭವನದಿಂದ ನಗರದ ಮುಖ್ಯ ರಸ್ತೆಗಳಾದ ನೆಹರು ಬೀದಿ, ಸುಭಾಷ್ ವೃತ್ತ, ಗಾಂಧಿ ಬಜಾರ್, ಹೇಮಾವತಿ ಪ್ರತಿಮೆಯಿಂದ NR ವೃತ್ತ ಬಳಸಿ ಮತ್ತೆ ತೇರಾಪಂಥ್ ಭವನ ಸೇರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ತೇರಾಪಂಥ್ ಸಮಾಜದ ಅಧ್ಯಕ್ಷರಾದ ಮಹಾವೀರ್ ಬನ್ಸಾಲಿ ಅವರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ತಿಳಿಸುತ್ತಾ, ನಮ್ಮ ತೇರಾಪಂಥ್ ಆಚಾರ್ಯ ಮಹಾಶಮಂಜಿಯವರ ದೂರದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದರ ಮುಖ್ಯ ಉದ್ದೇಶ ಮಕ್ಕಳನ್ನ ಮಾನಸಿಕ ಮತ್ತು ಶಾರೀರಿಕವಾಗಿ ಬಲಿಷ್ಠವಾಗಿಸಲು ಇಂತಹ ಕಾರ್ಯಕ್ರಮ ಬಹಳ ಉಪಯುಕ್ತವಾದುದರಿಂದ ಮತ್ತು ಮಕ್ಕಳು ಶಕ್ತಿಯುತರಾಗಿದ್ರೆ ನಮ್ಮ ರಾಷ್ಟ್ರ ಸದೃಢತೆಯಿಂದ ಇರುತ್ತದೆ, ಸಮಾಜ ಕೂಡ ಸದೃಢವಾಗಿರುತ್ತದೆ. ಆದ್ದರಿಂದ ಆಚಾರ್ಯರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇಂತಹ ಕಾರ್ಯಕ್ರಮಗಳಿಂದ ರಾಜ್ಯದ ಮತ ರಾಷ್ಟ್ರದ ಜನತೆಗೆ ಒಳಿತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ತೇರಾಪಂಥ್ ಸಮಾಜದ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದರು.
HCN ನ್ಯೂಸ್ ಹಾಸನ್. ಇದು ತೇರಾಪಂತ್ ಪ್ರೊಫೆಷನಲ್ ಫಾರಂ ವತಿಯಿಂದ ಇದು ಪ್ರೊಫೆಷನಲ್ಸ್ ಗ್ರೂಪ್. ಇದು ಒಂದು 10,000 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ಲಾಯರ್ಸು, ಇಂಜಿನಿಯರ್ಸು, ಡಾಕ್ಟರ್ಸು, ಚಾರ್ಟೆಡ್ ಅಕೌಂಟೆಂಟ್ಸು. ಸೊ ಇದು ಪ್ರೊಫೆಷನಲ್ಸ್ ಗ್ರೂಪು. ಇದು ನಮ್ಮ ಆಚಾರ್ಯ ಶ್ರೀ ಮಹಾಶ್ರಮಣಜಿ ನೇತೃತ್ವದಿಂದ ಇದು ಇದೆ. ಇದೇನು ಪ್ರೋಗ್ರಾಮ್ ಅಂದರೆ ಮಕ್ಕಳು ದೇಶದ ಭವಿಷ್ಯ. ಸೊ ಮಕ್ಕಳು ಎಜುಕೇಟ್ ಆಗಬೇಕು ಅಂದರೆ ಫಿಟ್ನೆಸ್ ಇರಬೇಕು, ಮೆಂಟಲ್ಲು, ಆಮೇಲೆ ಇದು ಫಿಸಿಕಲ್ ಫಿಟ್ನೆಸ್ ಇದ್ದರೆ ಎಜುಕೇಷನ್ಗೆ ಅನುಕೂಲ. ಆದ್ದರಿಂದ ಥ್ರೂ ಸೈಕ್ಲಿಂಗ್. ಎಲ್ರಿಗೂ ನಮಸ್ಕಾರ. ಈ ದಿನ ಶ್ರೀ ಜೈನ್ ಶ್ವೇತಾಂಬರ್ ತೇರಾಪಂತ್ ಪ್ರೊಫೆಷನಲ್ ಫೋರಂ TPF ವತಿಯಿಂದ ಇದು ಒಂದು NGO ಸಂಸ್ಥೆ. ಈ ದಿನ ಇಡೀ ದೇಶಾದ್ಯಂತ ಮತ್ತು ಪ್ರಪಂಚಾದ್ಯಂತ 100ಕ್ಕೂ ಹೆಚ್ಚು ನಗರಗಳಲ್ಲಿ ಈ ಒಂದು ಸೈಕ್ಲಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮೈನ್ ಉದ್ದೇಶ ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಶಾಲೆಯಲ್ಲಿ ಎಲೈಟ್ ಪುರಸ್ಕಾರ 2024-25 ನೆರವೇರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿ ಶಿಕ್ಷಣ ತಜ್ಞ ಹಾಗೂ ಶೈಕ್ಷಣಿಕ ಸಲಹೆಗಾರ ಡಾಕ್ಟರ್ TN ರಾಜು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯಯುತವಾದ ನೀತಿ ಕಥೆಗಳೊಂದಿಗೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಮಗುವಿನ ಕಲಿಕೆಗೆ ಆತ್ಮಸ್ಥೈರ್ಯ ತುಂಬಬೇಕು. ಪ್ರಸ್ತುತ ದಿನಗಳಲ್ಲಿ ಚಟುವಟಿಕೆ ಆಧಾರಿತ ಶಿಕ್ಷಣ ಮತ್ತು ಸಂಶೋಧನೆಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದರು. ಮಕ್ಕಳಿಗೆ ಬೇಕಾದ ಕಲಿಕಾ ಪರಿಸರವನ್ನು ಮನೆಯಲ್ಲಿಯೇ ಒದಗಿಸಬೇಕೆಂದು ಪೋಷಕರಿಗೆ ಸಲಹೆ ನೀಡುವುದರೊಂದಿಗೆ ಮಕ್ಕಳನ್ನು ನೇರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ ಮಕ್ಕಳ ಬುದ್ಧಿವಂತಿಕೆ ಮತ್ತು ಆಲೋಚನಾ ಸಾಮರ್ಥ್ಯವನ್ನು ಪರೀಕ್ಷಿಸಿದರು. ಶಾಲೆಯ ಕಾರ್ಯದರ್ಶಿ HP ಕಿರಣ್ ಮಾತನಾಡುತ್ತಾ, ಮಕ್ಕಳು ಶಿಕ್ಷಣದ ಜೊತೆಗೆ ದಿನನಿತ್ಯದ ಚಟುವಟಿಕೆಗಳೊಂದಿಗೆ ಶಿಸ್ತು, ಸಂಸ್ಕಾರ, ಸಂಸ್ಕೃತಿ, ದೇಶಪ್ರೇಮ, ಗುರು ಹಿರಿಯರಲ್ಲಿ ಗೌರವ ಭಾವನೆ ಬೆಳೆಸುವಂತೆ ಪೋಷಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು. ಮಕ್ಕಳು ಯಶಸ್ಸನ್ನು ಗಳಿಸಲು ಶಾಲೆಯೊಂದೇ ಪ್ರಮುಖವಲ್ಲದೆ ಪೋಷಕರ ಪಾತ್ರ ಕೂಡ ಮುಖ್ಯವಾಗಿದೆ. ಮಕ್ಕಳಲ್ಲಿ ಜ್ಞಾನದ ಹಸಿವನ್ನ ಹೆಚ್ಚಿಸಿ ಎಂದು ಹೇಳುತ್ತಾ, ನಮ್ಮ ಶಾಲೆಯಿಂದ ಹೊರಹೊಮ್ಮುವ ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ಯಶಸ್ವಿ ಜೀವನ ಕಾಣಬೇಕೆಂದು ಮಕ್ಕಳಿಗೆ ಶುಭ ಹಾರೈಸಿದರು. ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಲಾಯಿತು. ವಿದ್ಯಾರ್ಥಿಗಳ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋಷಕರ ಕಣ್ಮನ ಸೆಳೆದವು. ಶಾಲಾ ವ್ಯವಸ್ಥಾಪಕ KC ಪುಟ್ಟಸ್ವಾಮಿಗೌಡ, ಶಾಲಾ ಖಜಾಂಚಿ ಸ್ವಪ್ನಾ ಕಿರಣ್, ಶಾಲಾ ಆಡಳಿತಾಧಿಕಾರಿ KM ನಾಗರಾಜ್, ಪ್ರಾಂಶುಪಾಲ ಕ್ರಿಸ್ಟಿನಾ S, ಶಾಲೆಯ ಬೋಧಕ ಬೋಧಕೇತರ ವರ್ಗದವರು, ಪೋಷಕರು ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. HCN ನ್ಯೂಸ್ ಹಾಸನ್. ಒಳ್ಳೆ ಉಷ್ಣಾಂಶ ಜಾಸ್ತಿ ಇರುತ್ತೆ, ಅದನ್ನು ಕವರ್ ಮಾಡಿ ಇನ್ನಷ್ಟು ಜಾಸ್ತಿ ಮಾಡಿ ಅದ್ಭುತವಾಗಿದೆ. ಅದಕ್ಕೆ ನಾವು ಒಪ್ಪುದೇ. ಅದಕ್ಕೆ ಈಗ ಜ್ವರ ಎಲ್ಲ ಕಟ್ಟೆ ಬಿಟ್ಬಿಟ್ಟು ಮಕ್ಕಳಿಗೆ ಮಲಗಿಸಿ ಅಂದ್ರೆ ನಮ್ಗೆ ಅದೊಂದು ದೊಡ್ಡ ಆಘಾತ. ಹೀಗಿರ್ತಾರೆ ಉಲ್ಟ ಅಂತ. ಸೊ ನಾವು ಯಾವುದನ್ನು ವೈಜ್ಞಾನಿಕವಾಗಿ ನೋಡ್ತಾ ಇದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಒಂದು ಮನೆಯಲ್ಲಿ ಸುಖ ಸಂತೋಷ ನೆಲೆಸಬೇಕಾದ್ರೆ ಹೆಣ್ಣಿನ ಪಾತ್ರ ಮುಖ್ಯವಾಗಿದ್ದು, ಹೆಣ್ಣಿಗೆ ಸಮಾಧಾನ ಹಾಗೂ ಸಂಸ್ಕಾರ ನಡೆಸುವ ಎಲ್ಲಾ ಗುಣಗಳಿರುತ್ತದೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದರು. ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಆಲಮ್ನಿ ಹಾಲ್ನಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಒಂದು ಕುಟುಂಬ ಸುಖದ ಜೀವನ ಸಾಧಿಸಬೇಕಾದ್ರೆ ಹೆಣ್ಣಿನ ಪಾತ್ರ ಪ್ರಮುಖವಾದದ್ದು. ಹೆಣ್ಣಿಗೆ ಸಮಾಧಾನ ಹಾಗೂ ಸಂಸಾರ ನಡೆಸುವ ಎಲ್ಲ ಗುಣಗಳಿರುತ್ತದೆ. ಮಕ್ಕಳು, ಪತಿ, ಅತ್ತೆ, ಮಾವ ಒಳಗೊಂಡಂತೆ ಹಲವಾರು ಕುಟುಂಬದ ಸದಸ್ಯರೊಂದಿಗೆ ಸಹಮತದಿಂದ ಸಂಸಾರ ನಡೆಸಬೇಕಾಗಿದೆ ಎಂದರು. ಮಹಿಳೆಯರಿಗೆ ಅಸೂಯೆ, ಕೋಪ, ದ್ವೇಷದ ಭಾವನೆ ಇರಬಾರದೆಂದು ಕಿವಿಮಾತು ಹೇಳಿದ್ರು. ಎಲ್ಲ ರಂಗದಲ್ಲಿಯೂ ಇಂದು ಮಹಿಳೆ ಕೆಲಸ ಮಾಡುತ್ತಿದ್ದಾರೆ. ಆದರೂ ಸಹ ನಮಗೆ ಮೇಲು ಕೀಳು ಭಾವನೆ ಇಲ್ಲದೆ ಕೆಲಸ ಮಾಡುವ ಗುಣ ಇರಬೇಕು ಎಂದರು. ಪ್ರೀತಿಯಿಂದ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಬೇಕು. ಪ್ರತಿ ಹೆಣ್ಣನ್ನ ಗೌರವಿಸಿ ಎಂದು ಕರೆ ನೀಡಿದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡಳ್ಳಿ ಜಗದೀಶ್ ಮಾತನಾಡಿ, ನಮ್ಮ ಸಂಸ್ಕೃತಿ ಉಳಿಸಲು ಮಹಿಳೆಯರ ಪಾತ್ರ ಬಹಳಷ್ಟಿದೆ. ಮಹಿಳೆಯರಾಗಲಿ ಪುರುಷರಾಗಲಿ ಸಮಾನಾಂತರ ಭಾವನೆ ಇದ್ದರೆ ಆ ಕುಟುಂಬದವರಿಗೆ ಸಂತೋಷ, ಸುಖ ಜೀವನ, ಯಶಸ್ಸು ಎಂದರು. ಮುಖ್ಯ ಅತಿಥಿಯಾಗಿದ್ದ ಆಲೂರು ತಾಲೂಕು ಅಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ, ಮಹಿಳೆಯರ ಜೀವನ ಕಷ್ಟಕರವಾದದ್ದು, ಅನೇಕ ಏಳುಬೀಳುಗಳಿಂದ ಕೂಡಿದೆ. ಇಂದು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಕೆಲಸಗಳಿಗೆ ಸೇರಿ ಸಮಾನತೆಯ ಬದುಕನ್ನು ಕಂಡಿದ್ದಾರೆ ಎಂದರು.
ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಖಜಾಂಚಿ ಪಾರ್ಶ್ವನಾಥ್, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕ ಡಾ ಎಸ್ ಪ್ರದೀಪ್, ಇನ್ಚಾರ್ಜ್ ಪ್ರಾಂಶುಪಾಲ ಡಾ ಪಿಸಿ ಶ್ರೀಕಾಂತ್, ಕಾಲೇಜಿನ ಸಹಾಯಕ ಆಡಳಿತಾಧಿಕಾರಿ ಪಾರ್ವತಮ್ಮ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾ ಕೆಆರ್ ದುಷ್ಯಂತ್ ಕುಮಾರ್, ಸಹ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾ ಇಂದಿರಾ, ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥ ಡಾ ಚಂದ್ರಿಕಾ ಬಹದ್ದೂರ್, ಕಾಲೇಜು ನೌಕರರ ಸಾಫ್ಟ್ ಕ್ಲಬ್ ಕಾರ್ಯದರ್ಶಿ ಡಾ ಕೀರ್ತಿಕುಮಾರ್, ಪ್ರಾಧ್ಯಾಪಕರಾದ ಡಾ ಕೆಸಿ ದೀಪಿಕಾ, ಡಾ ಯಶಸ್ವಿನಿ, ಮಾನಸ ಎಚ್ಎಸ್, ನಮಿತಾ, ಮೋಹಿನಿ, ಅಂಕೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಟೈಮಲ್ಲಿ ಫಿಲ್ಮ್ ನೋಡ್ತಾ ಇದ್ವಿ, ಮಹಾಲಕ್ಷ್ಮಿದು ಬರ್ತಾ ಇತ್ತು, ಇದು ಸೀಮೆ ಎಣ್ಣೆ ಹಾಕಿ ಅತ್ತೆ ಮಾವ ಸುಟ್ಟು ವರದಕ್ಷಿಣೆ ಕಿರುಕುಳ, ಬಾಲ್ಯ ವಿವಾಹ, ಸತಿ ಸಂಗಮನ ಪದ್ಧತಿ, ಇದೆಲ್ಲಾನು ಓವರ್ಕಮ್ ಆಗಿ ಫಸ್ಟ್ ಟು ಬಿಗಿನ್ ವಿತ್ ಗಾರ್ಗಿ ಮೈತ್ರೇಯಿ ಇರ್ತಾರೆ. ಅಂದ್ರೆ ನಮ್ಗೆ ಏನು ವಾಟ್ ವಿ ಆರ್ ರೀಡಿಂಗ್ ಆರ್ ಹಿಸ್ಟ್ರಿ ಅಂತಂದ್ರೆ ಅತ್ಯಂತ ಪೂರ್ವ ಕಾಲದಲ್ಲಿ ವುಮೆನ್ ವರ್ ವರ್ಷಿಪ್. ನಮ್ಗೆ ಅದಕ್ಕೆ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ವರ್ಷಿಪ್ ಮಾಡುವಂತ ನಮ್ಮ ಸರಸ್ವತಿ, ಲಕ್ಷ್ಮಿ, ನಮ್ಮ ಎಲ್ಲ ಗಾಡೆಸಸ್. ತಮಗೆ ಗೊತ್ತಿದೆ ಹಿಂದೂಯಿಸಂ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪುರುಷ ದೇವರಿಗಿಂತ ಹೆಚ್ಚಾಗಿ ಒಂದು ಕೈ ಮುಂಚಿತವಾಗಿ ಮುನ್ನವಾಗಿ ನಮ್ಮ ಹೆಣ್ಣು ದೇವತೆಗಳನ್ನ ನಾವು ಆರಾಧಿಸ್ತೀವಿ. ಶೀಸ್ ಅನ್ ಎಂಬೋಡಿಮೆಂಟ್ ಆಫ್ ಪವರ್, ಶೀಸ್ ಅ ಎಂಬೋಡಿಮೆಂಟ್ ಆಫ್ ಸ್ಟ್ರೆಂತ್ ಅಂತಂದ್ಬಿಟ್ಟು ನಾವು ಕಾಳಿ, ಮಹಾಕಾಳಿ, ಮಹಾಸರಸ್ವತಿ ಎಲ್ಲರೂ ಪೂಜೆ ಮಾಡ್ತೀವಿ. ಆನಂತರ ಏನಾಯ್ತು ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನುಷ್ಯನ ಕಾಯಿಲೆಗಳು 180ರಷ್ಟು ಬಾಯಿಯ ಸಮಸ್ಯೆಯಿಂದಲೇ ಬರುತ್ತಿದ್ದು, ಇದಕ್ಕೆ ನಮ್ಮ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಎಂದು ದಂತ ತಜ್ಞರು, ಓರಲ್ ಮೆಡಿಸಿನ್ ಹಾಗೂ ರೇಡಿಯಾಲಜಿ ತಜ್ಞರು ಮತ್ತು ಹಿರಿಯ ದಂತ ಆರೋಗ್ಯಾಧಿಕಾರಿ ಜೆಡಿ ಸ್ಮಿತಾ ಸಲಹೆ ನೀಡಿದರು. ಹಾಸನ ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಲಯನ್ ಸೇವಾ ಸಂಸ್ಥೆಯಲ್ಲಿ ನಡೆದ ಲಯನ್ ಸೇವಾ ಸಂಸ್ಥೆಯಲ್ಲಿ ಡಿಜೆ ಸ್ಮಿತಾ ಬರೆದಿರುವ ಬಾಯಿ ದೈಹಿಕ ಆರೋಗ್ಯದ ಕೈಗನ್ನಡಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಾಯಿಯಿಂದ ಅನೇಕ ದೇಹದ ಕಾಯಿಲೆಗಳು ಉದ್ಭವಿಸುತ್ತಿದೆ. ನಮ್ಮ ಇಂದ್ರಿಯಗಳು ಅನೇಕ ವಿಷಯಗಳನ್ನು ಗ್ರಹಿಸುತ್ತಿರುತ್ತದೆ. ಸಮತೋಲನ ಆಹಾರ ಹೇಗೆ ದೈಹಿಕ ಆರೋಗ್ಯಕ್ಕೆ ಮುಖ್ಯವೋ ಅದೇ ರೀತಿ ಮಾನಸಿಕ ಆರೋಗ್ಯಕ್ಕೂ ಕೂಡ ಎಲ್ಲ ವಿಷಯಗಳನ್ನು ಕೇಳಿಸಿಕೊಳ್ಳಬೇಕು. ಒಳ್ಳೆ ಆಲೋಚನೆ ಮಾಡಿ ಉತ್ತಮ ಕಾರ್ಯವನ್ನ ಮಾಡೋದು ಕೂಡ ಆರೋಗ್ಯಕ್ಕೆ ಮುಖ್ಯವಾಗಿದೆ. ದಂತ ವೈದ್ಯರು ಎಂದರೆ ಹಲ್ಲು ಎಂದುಕೊಂಡಿದ್ದೇವೆ. ಬಾಯಿ ಎಂದರೆ ಹಲ್ಲುಗಳಲ್ಲ, ಎಲ್ಲ ಅಂಗಗಳು ಸೇರಿ ನಾವು ಬಾಹ್ಯ ಆರೋಗ್ಯ ಎಂದು ಕರೆಯಬಹುದು. 80% ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ಲಕ್ಷ್ಯ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ ಮಾತನಾಡಿ, ಬಾಯಿ ದೈಹಿಕ ಆರೋಗ್ಯದ ಕೈಗನ್ನಡಿ ಎನ್ನುವ ಪುಸ್ತಕ ಆರೋಗ್ಯಕರವಾಗಿದೆ. ರೋಗದ ಮೂಲವೇ ಬಾಯಿ, ಬರುವ ರೋಗಗಳು ಬಹಳಷ್ಟು ಬಾಯಿಯಿಂದಲೇ ಬರುತ್ತಿದೆ. ಈ ಪುಸ್ತಕದಲ್ಲಿ 12 ಲೇಖನಗಳಿವೆ. ಒಂದೊಂದು ಲೇಖನಗಳು ಬಾಯಿಯಿಂದ ಬರುವ ಕಾಯಿಲೆಗಳನ್ನು ತಿಳಿಸೋದರ ಜೊತೆಗೆ ಬಗೆಹರಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ವಿಷಯ ಸ್ಪಷ್ಟವಾಗಿದ್ದರೆ ಹೇಳುವುದು ಸುಲಭವಾಗುತ್ತದೆ ಎಂದರು. ಹೆಣ್ಣು ಕಟ್ಟಿಕೊಂಡಿರೋದು ಕುಟುಂಬ, ಗಂಡು ಕಟ್ಟಿಕೊಂಡಿರೋದು ಸಮಾಜ. ಎಲ್ಲ ರಂಗದಲ್ಲೂ ಹೆಣ್ಣು ಕಾಲಿಟ್ಟಿದ್ದಾಳೆ ಎಂದು ಇದೇ ವೇಳೆ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದ್ರು. ಈ ಸಂದರ್ಭದಲ್ಲಿ ದಂತವೈದ್ಯೆ ಜೆಡಿ ಸ್ಮಿತಾ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಹಿಳಾ ದಿನಾಚರಣೆ ಅಂಗವಾಗಿ ಲಯನ್ಸ್ ಹಿರಿಯ ಸದಸ್ಯರಾದ ಮಾಲತಿ ಹೆಗ್ಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಲಯನ್ಸ್ ಕ್ಲಬ್ನಿಂದ ಡಿಆರ್ ಮಂಜುನಾಥ್ ಮತ್ತು ಎಸ್ಎನ್ ಶೀಲಾ ಅವರ ಪುತ್ರಿ ಪ್ರಥಮ ವರ್ಷದ ಪಿಸಿಎಂಸಿ ಶಿಕ್ಷಣ ಓದುತ್ತಿರುವ ಡಿಎಂ ಲಕ್ಷ್ಮಿ ಅವರ ಶಿಕ್ಷಣಕ್ಕೆ 25,000 ಸಹಾಯಧನ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಐಜಿ ರಮೇಶ್, ಕಾರ್ಯದರ್ಶಿ ಬಲ್ಲೇನಹಳ್ಳಿ ರವಿ, ಖಜಾಂಚಿ ನಾಗರಾಜ್, ಪ್ರಾಂತೀಯ ಅಧ್ಯಕ್ಷ ಕೆಜೆ ನಾಗರಾಜ್, ಮಾಜಿ ಅಧ್ಯಕ್ಷ ಎಚ್ಕೆ ನಾಗೇಶ್, ವಲಯಾಧ್ಯಕ್ಷೆ ರೂಪಾ ಆನಂದ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಚೆಂದಿದೆ, ಬರೀ ಕೃತಿಗೆ ಮಾತ್ರ ಅಲ್ಲ, ಅದರ ವ್ಯಾಪ್ತಿ ಬಹಳ ದೊಡ್ಡದು. ಬಾಯಿ ದೈಹಿಕ ಆರೋಗ್ಯದ ಕೈಗನ್ನಡಿ. ನಾವು ಡಾಕ್ಟರ್ ಹತ್ರ ಯಾವುದಕ್ಕೆ ಹೋದ್ರೂ ಬಾಯಿ ತೆಗಿರಿ ಅಂತ ಮೊದಲು ಹೇಳ್ತಾರೆ. ಅಲ್ಲಿಂದ ನಮ್ಮ ತಪಾಸಣೆ ಆರಂಭ. ಅಂದ್ರೆ ಅದು ಒಂದು ಸತ್ಯ ಏನು ಅಂತ ಅಂದ್ರೆ, ರೋಗದ ಮೂಲವೇ ಬಾಯಿ. ರೋಗದ ಮೂಲ ಬಾಯಿ. ನಮಗೆ ಬರುವ ರೋಗಗಳು ಬಹಳಷ್ಟು ಬಾಯಿಯ ಮೂಲದಿಂದ ಬರ್ತಕ್ಕಂಥದ್ದು, ಅಥವಾ ನಮಗಿರ್ತಕ್ಕಂತಹ ರೋಗಗಳು ಬಾಯಿ ಮೂಲಕ ಹೊರಗೆ ಬರ್ತವೆ, ಅಂದ್ರೆ ಕಾಣಿಸ್ಕೊಳ್ತವೆ. ಅದರಿಂದ ಅನೇಕ ದೈಹಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದನ್ನ ಕಾಣ್ತಾ ಇದ್ದೇವೆ. ನಮ್ಮ ಮನಸ್ಸು ಒಂದು ಮರ್ಕಟ, ಕೋತಿಯ ತರ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲಂಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ನೋಡುತ್ತಿರನು ನೋಡ. ಅಂದ್ರೆ ನಮ್ಮ ಇಂದ್ರಿಯಗಳು ಅನೇಕ ವಿಷಯಗಳನ್ನ ಗ್ರಹಿಸ್ತಾ ಇರುತ್ತೆ. ನಾವು ಅನೇಕ ವಿಷಯಗಳನ್ನ ನೋಡ್ತಾ ಇರ್ತೀವಿ, ಅನೇಕ ವಿಷಯಗಳನ್ನ ಕೇಳಿಸ್ಕೊಳ್ತಾ ಇರ್ತೀವಿ.
ಅನೇಕ ವಿಷಯಗಳನ್ನ ಮಾಡ್ತಾ ಇರ್ತೀವಿ. ಅವೆಲ್ಲವೂ ಕೂಡ ಸಮತೋಲಿತವಾದ ಆಹಾರ ಹೇಗೆ ದೈಹಿಕ ಆರೋಗ್ಯಕ್ಕೆ ಮುಖ್ಯನೋ ಹಾಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಈ ಎಲ್ಲಾ ವಿಷಯಗಳು ಆಹಾರ ಅಂದ್ರೆ ನಾವು ಒಳ್ಳೆಯ ಆಹಾರದ ಸೇವನೆಯನ್ನ ಮಾಡಬೇಕು, ಒಳ್ಳೆಯ ವಿಷಯಗಳನ್ನ ಕೇಳಿಸ್ಕೊಳ್ಬೇಕು, ಒಳ್ಳೆಯ ಆಲೋಚನೆಗಳನ್ನ ಮಾಡಬೇಕು, ಒಳ್ಳೆಯ ಕಾರ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಿಕೋದ್ಯಮ ಸಣ್ಣ ಪ್ರಮಾಣದಲ್ಲಿದ್ದಾಗ ದೊಡ್ಡ ಬದಲಾವಣೆಗಳಾಗಿವೆ. ದೊಡ್ಡ ಪ್ರಮಾಣದ ಪತ್ರಿಕೋದ್ಯಮದಿಂದ ಸಣ್ಣ ಬದಲಾವಣೆ ಸಾಧ್ಯವಿಲ್ಲ. ಪತ್ರಕರ್ತರು ಈಸಿ ಚೇರ್ ಜರ್ನಲಿಸಂನಿಂದ ಹೊರಬರಬೇಕಿದೆ. ಸಿಎಂ ಸಲಹೆಗಾರ ಕೆವಿ ಪ್ರಭಾಕರ್ ಕರೆ. ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರನ್ ಮ್ಯಾರಥಾನ್, ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು. ಯಶಸ್ವಿಗೊಂಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮ್ಯಾರಥಾನ್ ಓಟ. ಬೇಲೂರಿನಲ್ಲಿ ಕುಸಿದ ಹಳೆ ಕಟ್ಟಡ, ಸ್ಥಳದಲ್ಲೇ ಸಾವನ್ನಪ್ಪಿದ ವ್ಯಾಪಾರ ಮಾಡುತ್ತಿದ್ದ ಇಬ್ಬರು, ಗಂಭೀರವಾಗಿ ಗಾಯಗೊಂಡ 3 ಮಹಿಳೆಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.